ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋಂಥ ರೆಸಿಪಿ ಗೋಧಿ ಹಿಟ್ಟು ಡ್ರೈ ನಟ್ಸ್ ಚಾಕ್ಲೇಟ್ ಕೇಕ್ ರೆಸಿಪಿ. ತುಂಬಾ ಸಿಂಪಲ್ ಆಗಿದೆ ಇದನ್ನು ಮಾಡುವಂಥದ್ದು. ಯಾರಿಗೆಲ್ಲ ಈ ಚಾಕ್ಲೇಟ್ ಕೇಕ್ ಇಷ್ಟ ಅವ್ರು ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಹಾಗೆಯೇ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ಒಂದು ಬೌಲಿಗೆ 1 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಎಲ್ಲ ಕೆಳಗಡೆ ಬರೆದು ಹಾಕಿದ್ದೀನಿ. ಸೊ ಅದ್ರ ಮೂಲಕ ನೀವು ಹಾಕ್ಕೊಳ್ಳಿ. ಈಗ ಅಡುಗೆ ಸೋಡಾ ಹಾಕಿದ್ಮೇಲೆ ಮೊಸರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅದೊಂದು ನೊರೆ ಥರ ಆಗಿಬಿಡುತ್ತೆ. ಅಂದರೆ ಫುಲ್ಲು ಒಂಥರ ಸಾಫ್ಟ್ ಆಗುತ್ತೆ. ನಂತರ ಇದಕ್ಕೊಂದು ಅರ್ಧ ಕಪ್ ಆಗೋಷ್ಟು ಸನ್ಫ್ಲವರ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ನಂತರ 3/4 ಕಪ್ ಆಗೋಷ್ಟು ಅಂದರೆ 3 to 4 ಕಪ್ ಅಂದರೆ 3/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಪುಡಿ ಕೂಡ ಮಾಡ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಈಗ ಮಾಡ್ಕೊಂಡು ಚೆನ್ನಾಗಿ ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ಪು ಮತ್ತು 1/4 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳು ಬರ್ಡೇ ಎಲ್ಲ ಇದ್ದಾಗ ಮನೆಯಲ್ಲೇ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಕೋಕೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಕಿಂಗ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಎಲ್ಲ ಹಾಕಿದ್ದೀನಿ, ಹಾಗೆಯೇ ಹಾಕ್ಕೊಳ್ಳಿ. ಕೇಕ್ ಮಾಡುವಾಗ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಕೇಕ್ ಚೆನ್ನಾಗಿ ಬರುತ್ತೆ. ಈಗ ಇಷ್ಟನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ, ಈಗ ನೋಡಿ ಕರೆಕ್ಟಾಗಿದೆ. ಈಗ ನಿಮಗೆ ಇಷ್ಟವಾಗಿರುವಂಥ ಡ್ರೈ ನಟ್ಸ್ನ ಹಾಕ್ಕೊಳ್ಳಿ ಮೇಲ್ಗಡೆ. ಈಗ ನಾನು ಒಂದು 10 ನಿಮಿಷದ ಮುಂಚೆನೇ ನಾನು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೆ. ಕುಕ್ಕರ್ ಇದ್ದರೆ ಕುಕ್ಕರಲ್ಲಿ ಇಡಿ, ನಾನಿಲ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಬಿಸಿ ಆಗಿದೆ. ಒಂದು ಕೆಳಗಡೆ ಬೌಲ್ ಇಟ್ಬಿಟ್ಟು ಅದರಲ್ಲಿ ಮುಚ್ಚಿಡ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಟೆ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮ್ ಇಡಬೇಕು. ಈಗ ಬೆಂದಿದೆ ಇಲ್ವಾ ಅಂತ ನೋಡೋಣ. ಚೆನ್ನಾಗಿ ಬೆಂದಿದೆ, ನೋಡ್ತಾ ಇದ್ದೀರಲ್ಲ. ಈಗ ನಿಮಗೆ ಇಷ್ಟವಾಗಿರೋಂಥ ಸಿರಪ್ನ ಹಾಕ್ಕೊಂಡು ನೀವು ಚಾಕ್ಲೇಟ್ ಮೇಲೆ ತಿನ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಇದನ್ನೇ ಹಾಕಬೇಕಂತೇಳಿ ಈಗ ನ್ಯೂಟ್ರೆಲ್ಲ ಸಿಗುತ್ತೆ ಅಥವಾ ಸಿಂಪಲ್ ಆಗಿರೋಂಥ ಚಾಕ್ಲೇಟ್ ಸಿರಪ್ ಸಿಗುತ್ತೆ, ಅದನ್ನು ಕೂಡ ಹಾಕಿ ನೀವು ತಿನ್ಬೋದು. ಸೊ ನಾನು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಸಖತ್ತಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನೀವು ಟ್ರೈ ಮಾಡಿದರೆ ನನಗೂ ಕೂಡ ಫೇಸ್ಬುಕ್ಕಲ್ಲಿ ಫೋಟೋ ಕಳಿಸ್ದೆ ಮರಿಬೇಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.